ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನೂಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಏನು ಪ್ರತಿಯೊಂದು ವೀಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳಿದ್ದಲ್ಲಿ ಹೇಗೆ ನಾವು ಸರಳ ರೀತಿಯಲ್ಲಿ ಪರಿಹಾರಗಳನ್ನ ಮಾಡ್ಕೊಳ್ಬೇಕು, ಆ ಒಂದು ತೊಂದರೆಗಳಿಂದ ಹೊರಗಡೆ ಬರಬೇಕು ಅಂತ ನಮಗೆ ಗುರುಗಳು ತಿಳಿಸ್ಕೊಡ್ತಾರೆ. ಬನ್ನಿ, ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಮೊನ್ನೆ ಒಂದು ವಿಚಾರ ನೀವು ಹೇಳುವಾಗ ಎಪಿಸೋಡಲ್ಲಿ, ಮೊನ್ನೆ ಮಾತಾಡುವಾಗ ಒಂದು ವಿಚಾರ ಕುತ್ಕೊಂಡ್ಬಿಡ್ತು, ತಕ್ಷಣ ಕೇಳೋಣ ಅಂತ ಅಂದ್ಕೊಂಡೆ. ಬಲಿ ಕೊಡೋ ವಿಚಾರವಾಗಿ ನೀವು ಹೇಳಿದ್ರಿ, 3 ಪ್ರಾಣಿಗಳನ್ನ ನಾವು ಬಲಿ ಕೊಡಬೇಕು ಅಂತ. ಯಾಕಂದರೆ ನಿಮಗೆ ಬಲಿ ಕೊಡೋದು ಹಿಂಸೆ ಅಂತಂದ್ರೇ ಆಗಲ್ಲ ಫಸ್ಟ್ ಆಫ್ ಆಲ್. ಬಟ್ ನೀವೇ ಹೇಳಿದ್ರಿ, ನನಗೆ ಅದರಿಂದ ಕನ್ಫ್ಯೂಷನ್ ಆಗೋಯ್ತು. ಸೊ ಇದು ನಿಮ್ಗೆ ಇಷ್ಟ ಆಗಲ್ಲ, ಆದರೆ 3 ಪ್ರಾಣಿಗಳು ನಾವು ಬಲಿ ಕೊಡಬೇಕು ಅಂತ ಹೇಳಿದ್ರಿ. ಯಾವ ಪ್ರಾಣಿಗಳನ್ನ ಕೊಡಬೇಕು, ಹೇಗೆ ಕೊಡಬೇಕು, ಏನಿದು, ಇದನ್ನು ಕೇಳಲೇಬೇಕಲ್ಲ ಅಂತ ನಾನು ಅಂದ್ಕೊಂಡೆ ಗುರುಗಳೇ. ಸೊ ದಯವಿಟ್ಟು ಇದೊಂದು ಕನ್ಫ್ಯೂಷನಲ್ಲಿದ್ದೀನಿ, ಇದಕ್ಕೆ ಆನ್ಸರ್ ಕೊಟ್ಬಿಡಿ, ಯಾವ ಪ್ರಾಣಿಗಳನ್ನ ಕೊಡಬೇಕು. ಯಾಕಂದರೆ ಬಲಿ ಕೊಡೋದು ನಿಮ್ಗೆ ಆಗದೆ ಇರೋವಂಥದ್ದು. ಸೊ ನೀವು ಹೇಳಿದ್ರಿ, ನಾನು ಅರ್ಥ ಮಾಡ್ಕೊಂಡಿದ್ದು ತಪ್ಪ ಏನಂತ ಗೊತ್ತಾಗಲಿಲ್ಲ ಗುರುಗಳೇ. ಬಲಿ ನನಗಾಗಲ್ಲ, ಆದರೂ ಪ್ರಜೆಂತ್ಯ ಬಲಿ ಕೊಡಬೇಕು ಅಂತ ಹೇಳಿದ್ರಿ. ಅದರಿಂದ ಯಾವ ಪ್ರಾಣಿಗಳು ಕೊಡಬೇಕು ಅಂತ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಪ್ರತಿನಿತ್ಯ ನಾನು ಹೇಳಿದ್ದು ಹೇಗೆ ಅಂದರೆ, ಈಗ ನೋಡಿ, ದೇವಸ್ಥಾನದ ಬಳಿ ಮುಂದುಗಡೆ ಬಲಿಪೀಠ ಅಂತ ಇಟ್ಟಿರ್ತಾರೆ. ಅಲ್ಲಿ ದೇವರಿಗೆ ನೈವೇದ್ಯ ಮಾಡಿದ್ದು ಏನಿರುತ್ತೋ ಪ್ರಸಾದವನ್ನು ಆ ಬಲಿಪೀಠದ ಹತ್ರ ಬಲಿಹರಣ ಅಂತ ಹಾಕಿರುತ್ತಾರೆ. ಅದೊಂದಷ್ಟು ಪಕ್ಷಿ ಅದು ಇದು ತಿಂದು ಹೋಗಲಿಕ್ಕೆ ಹಾಕಿರುತ್ತಾರೆ. ಒಟ್ಟಾರೆ ಬಲಿಹರಣ ಅದು. ಇಂದ್ರಾದಿ ಅಷ್ಟದಿಕ್ಪಾಲಕರು ಕೂಡ 8 ದಿಕ್ಕಲ್ಲೂ ಕೂಡ ಬಲಿ ಅನ್ನವನ್ನು ಹಾಕ್ತಾರೆ. ಶ್ರೀನಿವಾಸನ ದೇವಸ್ಥಾನದಲ್ಲಿ ಕಡ್ಡಾಯ ಪ್ರಾತಃ ಕಾಲಕ್ಕೂ, ಮಾಧ್ಯಾಹ್ನಿಕಕ್ಕೂ, ಸಾಯಂಕಾಲಕ್ಕೂ ಮಾಡ್ತಾರೆ. ಮತ್ತು ರಾತ್ರಿ ಏಕಾಂತ ಸೇವೆ ಅಂತ ಮಾಡ್ತಾರೆ. ಹಾಲು ಬೆಲ್ಲವನ್ನು ನೈವೇದ್ಯವಾಗಿ ಇಡ್ತಾರೆ. ಒಟ್ಟಾರೆಯಾಗಿ ಇದು ಯಾವ ಜೀವಂಚ ಕಾಲವೂ ಕೂಡ ನಡೆಯುವಂಥದ್ದು ಶ್ರೀನಿವಾಸನ ದೇಗುಲಕ್ಕೆ ಸಂಬಂಧಪಡುವಂಥದ್ದು. ಪ್ರೀತಿಯ ಬಂಧುಗಳೇ, ಇನ್ನು ಉಳಿದಾಗೆ 3 ಪ್ರಾಣಿಯನ್ನು ನಾನು ಬಲಿ ಕೊಡಬೇಕು ಅಂತ ಹೇಳಿದ್ದು, ಈ ಮನುಷ್ಯನಿಗೆ ಈ 3 ಗುಣಗಳಿರಬಾರ್ದು ಅಂತ. ಏನೇನಿರಬಾರ್ದು ಅಂತಂದರೆ, ಅವನಿಗೆ ಯಾವಾಗಲೂ ಅಷ್ಟೇ ಅವನ ಮನಸ್ಸು ಯಾವ ಕಡೆ ಜಾರಬಾರ್ದು ಅಂತಂದರೆ, ನಂಬರ್ 1ನೇದು ಕಳ್ಳತನ, 2ನೇದು ಮೂರ್ಖತ್ವ, 3ನೇದು ಭಯ. ಈ 3ಅನ್ನು ಹೋಗಲಾಡಿಸ್ಕೊಳ್ಳಬೇಕು. ಆಕಸ್ಮಿಕ ಯಾರೋ ಹೇಳಿದ್ದು ಘಟನಾವಳಿಗಳಿಂದಲೋ ಅಥವಾ ಬೇರೆ ಇನ್ನೆಲ್ಲೋ ಕೇಳಿಸ್ಕೊಂಡಿದ್ದ ಸನ್ನಿವೇಶದಿಂದಲೋ ಅಥವಾ ಆ ಒಂದು ಘಟ್ಟ, ಆ ಸನ್ನಿವೇಶ ಆಗಿತ್ತು, ನಾನು ಹಾಗೆ ಮಾಡಿದೆ ಅಂತ ಕೆಲವರು ಹೇಳ್ತಾರಲ್ಲ, ಬಹುಶಃ ನಿಮಗೆ ಮನಸ್ಸಿಗೆ ಬಂದರೂ ಕೂಡ ನೀವು ಅದಕ್ಕೆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಬಲಿಪೀಠದ ಹತ್ರ ನಮಸ್ಕಾರ ಮಾಡಿದ್ರೆ ಅಲ್ಲಿ 3 ಬಲಿ ಕೊಟ್ಟೇನೆ ಮುಂದಕ್ಕೆ ಹೋಗಬೇಕು. ಯಾವುದು ಅಂದರೆ, ಈ ಕಳ್ಳತನದ ಸಂಕೇತ, ಅದರಲ್ಲೂ ಅಮಾವಾಸ್ಯೆ ಕತ್ತಲಲ್ಲಿ ಕಪ್ಪು ಬೆಕ್ಕು, ಹಿಂಗೆ ಲೆಕ್ಕ ತಗೋಬೇಕು ನೀವು. ಅಮಾವಾಸ್ಯೆ ಕತ್ತಲು ಅಂದರೆ ನನ್ನ ಬದುಕಲ್ಲಿ ಏನೇ ಬಂದರೂ ಕೂಡ ನಾನು ಇದನ್ನು ವರ್ಜ ಮಾಡಬೇಕು ಅನ್ನೋದರ ಸಂಕೇತ. ಕಪ್ಪು ಬೆಕ್ಕು ಅಂದರೆ ಯಾವ್ದು ಬೇಕಾದ್ರೂ ತಗೊಳ್ಳಿ. ಕಪ್ಪು ಬೆಕ್ಕು ಅಂತ ನಾನು ಈಗ ನಿಮಗೊಂದು ಉದಾಹರಣೆ ಕೊಡ್ತಿದ್ದೀನಿ. ಅದು ನಿಧಾನಕ್ಕೆ ಹೋಗಬೇಕಾದ್ರೆ ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿ ನಡ್ಕೊಂಡು ಹೋಗಲ್ಲ. ಅದೇನು ಸಪ್ಪಳ ಬರಲ್ಲ, ಸೌಂಡ್ ಬರಲ್ಲ, ಶಬ್ದ ಮಾಡಲ್ಲ. ನಿಧಾನಕ್ಕೆ ನಡೆದುಕೊಂಡು ಹೋಗಿ ನೀವು ಯಾವುದೋ ಒಂದು ಬಟ್ಲಲ್ಲಿ, ಒಂದು ಬೌಲಲ್ಲಿ ಹಾಲಿಟ್ಟಿದ್ರೆ ಗೊತ್ತಾಗದಂಗೆ ಅದು ಕುಡ್ದಾಕತ್ತೆ. ಅದು ಹೋಗಿದ್ದೇ ಗೊತ್ತಾಗಲ್ಲ. ಬೇರೆ ಇನ್ಯಾವುದನ್ನು ಪ್ರಾಣಿ ಬಂದರೆ ಗೊತ್ತಾಗತ್ತೆ, ಒಂದಷ್ಟು ಸಪ್ಪಳ ಕಾಣಿಸುತ್ತೆ, ನಮಗೆ ಕೇಳಿಸುತ್ತೆ. ಹಾಗೆ ಯಾಕೆ ಅದಷ್ಟು ನಿಧಾನಕ್ಕೆ ಹೋಗುತ್ತೆ ಅಂತಂದರೆ, ಅದರ ಸಪ್ಪಳ, ಅದರ ಸೌಂಡ್ ಯಾಕೆ ಬರಲ್ಲ ಅಂದರೆ, ಅದರ ಪಾದದ ಕೆಳಗಡೆ ಈ ಮುದ್ದೆಯಾಕಾರವಾಗಿ ಮಾಂಸ ಇರುತ್ತೆ. ಅದು ಮೆತ್ತಗೆ ನೆಲವನ್ನು ಹಿಡ್ಕೊಳ್ಳುತ್ತೆ, ನೆಲವನ್ನು ಒತ್ತುತ್ತೆ. ಅದು ನಡಿಬೇಕಾದ್ರೆ ಮೆತ್ತಗೆ ಆ ನೆಲವನ್ನು ಶಬ್ದ ಬರದಾಗೆ ಮುಂದಕ್ಕೆ ಹೋಗುತ್ತೆ. ಇದು ಕಳ್ಳತನದ ಸಂಕೇತ. ಈ ಕಳ್ಳತನ ಏನಾದರೂ ಇದ್ದರೆ, ಬಹುಶಃ ಬಂದರೆ, ಮುಂದೆ ಬರಬಹುದಾದರೂ ಕೂಡ ನಮಗೆ ಆ ಗುಣಗಳನ್ನು ಯಾವ ಜೀವಂಚ ಕಾಲವು ಎಂದೂ ಕೊಡಬೇಡ ಅನ್ನೋದು. ಇದಕ್ಕಿಂತಲೂ ಕೂಡ ಕೆಟ್ಟದ್ದು ಈ ಪ್ರಪಂಚದಲ್ಲಿ ಏನೂ ಇಲ್ಲ ಅನ್ಕೋತೀನಿ. ಆದರೆ ಇದು ಬಹಳ ಮುಖ್ಯವಾಗಿ, ನೀವು ಅಲ್ಲಿ ಹೋದರೆ ಬೆಕ್ಕನ್ನು ಬಲಿ ಕೊಡು ಅಂತ. ಬೆಕ್ಕಿನ ಗುಣಗಳಿನಲ್ಲಿದ್ದರೆ ಆ ಗುಣವನ್ನು ಬಲಿ ಕೊಡು ಅನ್ನೋದರ ಸಂಕೇತ. ಇನ್ನು 2ನೇದು ಮೂರ್ಖತ್ವದ ಸಂಕೇತ. ಈಗ ನಾನು ಹೇಳಿದೆ ನಿಮಗೆ, ಈ ಮೇಕೆಗಳು 2 ಮೇಕೆ ಇರ್ತವೆ. ಆ 2 ಮೇಕೆ
ಎಷ್ಟು ಚೆನ್ನಾಗಿ ಪಕ್ಕದಲ್ಲೇ ಇದ್ದುಕೊಂಡು ಮೇವನ್ನು ಮೇಯ್ತಿರ್ತವೆ. ಆ ಮೇಕೆಗಳು ಏನು ಮೇವು ಮೇಯ್ತಿದ್ವೋ ಈ ಕಡೆ ಒಬ್ಬ ಈ ಮೇಕೆನ ಹಿಡ್ಕೊಂಡು ಹೋಗಿ, ಈ ಕಡೆ ಒಬ್ಬ ಈ ಮೇಕೆನ ಹಿಡ್ಕೊಂಡು ಹೋಗಿ ಅದರ ತಲೆ ಸವರ್ಬಿಟ್ಟು ನಿಧಾನಕ್ಕೆ ಹೀಗೆ ಎರಡಕ್ಕೂ ಕೂಡ ಸುಮ್ಮನೆ ಹೀಗೆ ಈಗ ಮಾಡಿಸಿ ಡಿಚ್ಚು ಕೊಟ್ಬಿಟ್ರೆ ಸಾಕು, ತಲೆಗಳು ಒಡೆದೋಗೋ ಥರ ರಕ್ತ ಬಂದು ತಲೆಗಳು ಹೊಡೆದೋಗ್ಬೇಕು, ಅಷ್ಟು ಜೋರಾಗಿ ಜಗಳ ಆಡ್ತವೆ. ಅಲ್ಲ ಇವನ್ಯಾರೋ ಕರ್ಕೊಂಡೋಗಿ ಇಷ್ಟೊತ್ತು ನೀವು ಮೇವು ತಿಂತಾಯಿದ್ರಿ, ಜೊತೆಯಲ್ಲಿದ್ದರೆ, ಈಗ ಅವನು ಕರ್ಕೊಂಡೋಗಿ ನಿಮ್ಮ ತಲೆ ಸವರ್ಬಿಟ್ಟು ನೀವು ಇಬ್ಬರು ಕೂಡ ಡಿಚ್ಚು ಮಾಡಿಬಿಟ್ರೆ ನೀವು ರಕ್ತ ಬಂದು ಹೊಡ್ಕೊಂಡು ಸತ್ತು ನಿಮ್ಮನ್ನು ಮೂರ್ಖರು ಏನಂತಾರೆ. ಅದಕ್ಕೆ ಈಗ ಈ ಅಣ್ಣ ತಮ್ಮಂದಿರು ಆಸ್ತಿ ಪಾಸ್ತಿಗಳಲ್ಲಿ ಗಲಾಟೆ ಮಾಡಿಕೊಂಡು ಸತ್ತು ಹೋಗಿದ್ದರೆ, ಈ ಆಸ್ತಿ ಪಾಸ್ತಿಗಳಿಗೆ ಒಬ್ಬರನ್ನೊಬ್ಬರು ಹಲ್ಲೆ ಮಾಡ್ಕೊಳ್ತಾರೆ, ನಿಂದನೆ ಮಾಡ್ಕೊಳ್ತಾರೆ. ಇವರೆಲ್ಲರೂ ಕೂಡ ಏನಾಗಿ ಹುಟ್ಟುತ್ತಾರೆ ಅಂದರೆ ಈ ಮೇಕೆಗಳಾಗಿ ಹುಟ್ಟುತ್ತಾರಂತೆ, ಮೂರ್ಖರು ಇವರು ಅಂತ. ಅಪ್ಪ ಸಂಪಾದನೆ ಮಾಡಿದ್ದು ನಿಮ್ಮ ಸಂಪಾದನೆ ಮಾಡೋಕ್ಕೆ ಯೋಗ್ಯತೆ ಇಲ್ಲ, ನೀವು ಮಾಡ್ಕೊಳ್ಬೇಕು. ಯಾರಿಗೆ ಎಷ್ಟು ಬಂದಿತ್ತೋ ಅದು ನಿಮ್ಮ ಪಾಲಿಗೆ ಬಂದಿದ್ದು ಪಂಚಾಮೃತ, ಅದನ್ನು ಮಾಡ್ಕೊಂಡು ಮುಂದುವರಿಬೇಕು. ಇಲ್ಲ ನನಗೆ ಅಷ್ಟು ಪಾಲು ಬರಬೇಕು, ಇಲ್ಲ ನನಗೆ ಇಷ್ಟು ಪಾಲು ಬರಬೇಕು ಅಂತ ಹೇಳಿ ಜಗಳ ಮಾಡ್ಕೊತಾರಲ್ಲ, ಅವರೆಲ್ಲರೂ ಕೂಡ ಮೂರ್ಖರು ಈ ಮೇಕೆಗಳ ಹುಟ್ಟುತ್ತಾವಂತೆ. ಅಂತಹ ಮೂರ್ಖತ್ವದ ಸಂಕೇತ ಇತ್ತು ಮೊದಲು ಡಿಲೀಟ್ ಮಾಡು. ನೀನು ಈ ಪ್ರಪಂಚಕ್ಕೆ ಬಂದಿದೀಯಾ, ನೀನು ಒಬ್ಬೊಂಟಿಗನಾಗಿ ಬಂದಿದೆಯಾ, ಒಬ್ಬೊಂಟಿಗನಾಗೆ ಹೋಗ್ತೀಯಾ, ಮಧ್ಯದಲ್ಲಿ ಯಾವೂ ಇಲ್ಲ. ನೀವೆಲ್ಲವೂ ಕೂಡ ನೀನು ಕೌಂಟಿಗೆ ತಗೋಬೇಡ. ಹೆಂಡತಿ ಮಕ್ಕಳು ಅದು ಇದು ಹೇಳ್ತಾರಲ್ಲ, ಇತ್ತ ಬಾರೆಂದು ಯಮಭಟರು ಸೆಳೆದೊಯ್ಯುವಾಗ, ಇತ್ತ ಬಾರೋ ನಿಂದು ಆಯುಸ್ ಮುಗೀತು ಅಂತ ಯಮಭಟರು ಬಂದು ಕರ್ಕೊಂಡು ಹೋಗೋವಾಗ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಅಪ್ಪ ಯಾರೂ ಇಲ್ಲ, ಆಸ್ತಿ ಪಾಸ್ತಿ ಎಂತ ಇಲ್ಲ. ನೀನು ಏನಾದರೂ ಒಂದು ಮಾಡಿದ್ದರೆ ಅದು ನಿನ್ನ ಹಿಂದೆ ಬರುತ್ತೆ. ಅದೊಂದು ಸ್ಟೋರಿ. ನಾನು ಯಾಕಿದ್ದೀನಿ ಹೇಳ್ತೇನೆ, ಇಂತಹ ಮೂರ್ಖತ್ವದ್ದಿತ್ತು ಅಂತಂದರೆ ಅದನ್ನು ಬಲಿ ಕೊಡಿ. ನಾನು ಹೀಗೆ ಅಂತಕ್ಕಂಥದ್ದು ಏನೋ ಇತ್ತು ಅಂದರೆ ಅದನ್ನು ಮೊದಲು ಬಲಿ ಕೊಡಿ. ಇನ್ನು ಮೂರನೇದು ಕೋಣ, ಭಯದ ಸಂಕೇತ ಕೋಣ. ನೀವು ನೋಡಿ, ಕೋಣ ನೋಡೋಕ್ಕೆ ದೊಡ್ಡದಾಗಿ ಇರುತ್ತೆ, ಎಮ್ಮೆ ಕೋಣ ಬೃಹದಾಕಾರವಾಗಿರುತ್ತೆ, ನೋಡಿದ್ರೇ ಭಯ ಆಗತ್ತೆ, ಹಂಗಿರುತ್ತೆ. ಅದರ ಮುಂದೆ ಹೋಗಿ ಸಣ್ಣದೊಂದು ಪಟಾಕಿ ಹೊಡಿದ್ರೆ ಓಡೋಗ್ಬಿಡುತ್ತೆ ಪಾಪ, ಅದಕ್ಕೆ ಅಷ್ಟು ಭಯ. ನೀನು ಭಯನೇ ಪಡ್ತಿದ್ರೆ ಏನೂ ಮಾಡೋಕ್ಕೆ ಬರಲ್ಲ. ಒಂದು ಹೆಜ್ಜೆ ಮುಂದಿಡಬೇಕು ಎಲ್ಲದಕ್ಕೂ. ಇದು ಮಾಡಿದ್ರೆ ಏನಾಗ್ಬಿಡುತ್ತೋ, ಅದು ಮಾಡಿದ್ರೆ ಏನಾಗ್ಬಿಡುತ್ತೋ, ಎಕ್ಸ್ಪೀರಿಯೆನ್ಸ್ ತಗೋ. ಗೆದ್ದಿಯಾ ಮುಂದಕ್ಕೆ ಹೋಗು, ಸೋತಿಯಾ ಎಕ್ಸ್ಪೀರಿಯೆನ್ಸ್ ತಗೋ, ಮತ್ತೊಂದು ಸಲ ಮುಂದಕ್ಕೆ ಹೋಗಿ. ಇದು ನಿನ್ನಲ್ಲಿ 3 ಗುಣ. ಯಾವ ಜೀವಂಚ ಕಾಲ ಇವತ್ತು ಹೋಗಿ ದೇವಸ್ಥಾನಕ್ಕೆ ಪರವಾಗಿಲ್ಲ, ಸೇಫ್ ಝೋನ್. ನಾಳೆ ನಾಳೆದು ಕೂಡ ನೀನು ಸ್ವಲ್ಪ ಮೋಟಿವೇಶನಲ್ ಇರ್ತೀಯ, ಹೀಗೆ ಇರ್ತೀಯ, ನಾನು ಹೀಗಿರಬೇಕು ಅಂತ. ಮತ್ತೆ ಒಂದು ವಾರ ಆದಮೇಲೆ ಅಯ್ಯೋ ಬಿಡು ಇವೆಲ್ಲ ಆಗಲ್ಲ, ಮತ್ತೆ ನಿಮಗೇನಾದರೂ ಬುದ್ಧಿ ಬಂತು ಅಂತಂದರೆ, ಮೂರ್ಖತ್ವದ್ದೋ ಕಳ್ಳತನದ್ದೋ ಭಯದ್ದು ಬಂತು ಅಂದರೆ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಬಲಿಪೀಠದ ಹತ್ರ ನಮಸ್ಕಾರ ಮಾಡ್ಕೊಳ್ತಾ 3 ಗುಣಗಳು ನಿಮ್ಮಲ್ಲಿ ಬರಬಾರದು ಪ್ರೀತಿಯ ಬಂಧುಗಳೇ. ಅದು ಬಂತೋ ಅದನ್ನು ಬಲಿ ಕೊಡಿ ಅಂತಂದರೆ ತಲೆ ಹೊಡೆಯೋದಲ್ಲ. ನನ್ನ ಈ ಗುಣಗಳನ್ನು ಯಾವುದೇ ಕಾರಣಕ್ಕೂ ನನ್ನ ಒಳಗಡೆ ಪ್ರವೇಶ ಮಾಡಿಸಲ್ಲ, ಅದೇ ಬಲಿ. ಮೂರ್ಖತ್ವದ್ದೊಂದು, ಭಯದ್ದು ಮೇಜರಾಗಿರ್ತಕ್ಕಂಥ ಕಳ್ಳತನದ್ದು. ಇವು ಯಾವುವು ಕೂಡ ನಿಮ್ಮ ಹತ್ತಿರ ಸುಳಿಯಬಾರದು ಎನ್ಲಿಕ್ಕೆ ಲಾಕ್ ಮಾಡ್ಕೊಳ್ಳಿ. ದೇವಸ್ಥಾನಕ್ಕೆ ಹೋದರೆ ಸ್ವಾಮಿ ನನಗೇನು ಕೊಟ್ಟಿದೆಯೋ ಅದನ್ನು, ಕಷ್ಟ ಕೊಟ್ಟಿದ್ರೆ ಅದನ್ನು ಅನುಭವಿಸ್ಲಿಕ್ಕೆ ಶಕ್ತಿ ಕೊಡು. ಅಥವಾ ನನಗೇನಾದರೂ ಕೊಡಬೇಕು ಅಂತಿದ್ದರೆ ಪ್ರೀತಿಯಿಂದ ಕೊಡು, ಅದನ್ನು ಅನುಭವಿಸ್ತಕ್ಕಂಥದ್ದು ಕೂಡ ನನಗೆ ಅವಕಾಶ ಕೊಡು. ಜೀವಮಾನದಲ್ಲಿ ಅಹಂಕಾರಗಳು ಕೊಡಬೇಡ, ನನಗೆ ಯಾವುದೇ ಕಾರಣಕ್ಕೂ ಈ ಕಳ್ಳತನದ ಬುದ್ಧಿ ಕೊಡಬೇಡ, ಮೂರ್ಖತ್ವದ ಗುಣಗಳು ಎಂದೂ ದಯಪಾಲಿಸಬೇಡ, ನಾನು ಯಾರಿಗಾದ್ರೂ ಅಷ್ಟು ಜನಕ್ಕೆ ಉಪಯೋಗ ಆಗಬೇಕು ಹಾಗೆ ಮಾಡು ಅಂತ ಕೇಳ್ಕೊಳ್ಳಿ. ಅದಕ್ಕಾಗಿ ಈ 3 ಪ್ರಾಣಿಗಳನ್ನ ಬಲಿ ಕೊಡ್ತಾರೆ. ಅಂದರೆ 3 ಗುಣಗಳನ್ನು ಬಲಿ ಕೊಡೋದು ಪ್ರೀತಿಯ ಬಂಧುಗಳೇ. ಖಂಡಿತ ಗುರುಗಳೇ. ಎಲ್ಲೋ ಒಂದು ಕಡೆ ಪ್ರಾಣಿಗಳು ಅಂದರೆ ಪ್ರಾಣಿಗಳು ಯಾವುದಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೆ, ಆದರೆ ಈಗ ಅದರದ್ದು ಕ್ಲಾರಿಟಿ ಏನು ಅನ್ನೋಂಥದ್ದು ಸಿಕ್ತು. ಪ್ರಾಣಿಗಳು ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ಒಂದು ಕಡೆ ಅನ್ನಿಸ್ತಾ ಇತ್ತು. ಆದರೆ ಆ 3 ವಿಚಾರಗಳು, ಕಳ್ಳತನ ಆಗಿರ್ಬೋದು, ಮೂರ್ಖತನ ಮತ್ತು ಭಯ, ಇದನ್ನು ನಮ್ಮಿಂದ ಹೋಗಲಾಡಿಸ್ಬೇಕು ಅಂತಂದರೆ ನಾವು ಏನು ಮಾಡಬೇಕು ಅಂತ ಆ ಸಣ್ಣ ಪುಟ್ಟ ಕತೆ ಮುಖಾಂತರ ನಮಗೆ ತಿಳಿಸ್ಕೊಟ್ರಿ, ಹೆಂಗೆ ಅದನ್ನು ಅಂತ ಭಾಳ ಚೆನ್ನಾಗಿ ಅರ್ಥ ಮಾಡಿಸಿದ್ದೀರಾ. ಸೊ ಆ 3 ಕೂಡ ನಮ್ಮಲ್ಲಿ ಇಲ್ಲ ಅಂತಂದರೆ ನಾವೇ ಉತ್ತಮರು ಅಂತ ಹೇಳ್ಬೋದು. ಸೊ ಆ ಒಂದು ಒಳ್ಳೆಯ ಬುದ್ಧಿ ನಮಗಿರುತ್ತೆ, ನಮ್ಮ ಕೆಲಸ ಕಾರ್ಯಗಳು ಕೂಡ ಒಳ್ಳೆಯದಾಗುತ್ತೆ ಗುರುಗಳೇ. ಈ ವಿಚಾರವನ್ನು ತಿಳಿಸ್ಕೊಟ್ರಿ, ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಯಾವ ಒಂದು 3 ಪ್ರಾಣಿಗಳನ್ನ ನೀವು ಪ್ರತಿನಿತ್ಯ ಬಲಿ ಕೊಡಬೇಕು ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಸೊ ಅದು ಪ್ರಾಣಿಗಳಲ್ಲ, ಕಳ್ಳತನ, ಮೂರ್ಖತನ, ಭಯ, ಈ 3 ಕೂಡ ನಿಮ್ಮಲ್ಲಿ ಇಟ್ಕೊಳ್ಬೇಡಿ, ಇದನ್ನು ಹೋಗಲಾಡಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.